ಈ ಒಂದು ಫೋಲ್ಡರ್ ಒಳಗೆ ಇರುವಂಥ ವಿಡಿಯೋಗೆ ಒಂದು ಹೊಸ ಕಾಂಪೋಸಿಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೀವು ಕಾಂಪೋಸಿಷನ್ ಐಕಾನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 24 ಫ್ರೇಮ್ಸ್ ಇರಲಿ ಈ ಒಂದು ವಿಡಿಯೋ. ನೆಕ್ಸ್ಟ್ ಇದನ್ನು ನಾನು ಮಾಸ್ಕ್ ಪಾತ್ ಅಂತ ರೀನೇಮ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಓಕೆ. ಈ ಒಂದು ಕಾಂಪೋಸಿಷನ್ನ ಆಲ್ ಕಾಂಪೋಸಿಷನ್ ಒಳಗೆ ಹಾಕ್ಬಿಟ್ಟು ಈ ವಿಡಿಯೋನ ಕಾಂಪೋಸಿಷನ್ ಒಳಗೆ ಟೈಮ್ ಲೈನ್ಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಸೊ ಇದು ರಿಯಲ್ ಟೈಮಲ್ಲಿ ಶೂಟ್ ಆಗಿರೋವಂಥದ್ದು. ಇದರಲ್ಲಿರೋವಂಥ ಆಡಿಯೋನ ಮ್ಯೂಟ್ ಮಾಡ್ತೀನಿ. ಸೊ ಇವಾಗ ಹಿಂಗೆ ವಾಕ್ ಮಾಡ್ತಾ ಇದ್ದಂಗೆ ಈ ಸೆಕೆಂಡ್ ಲೆಗ್ ಏನಿದೆ ಅದು ಹೋಗ್ತಾ ಇದ್ದಂಗೆ ಅದನ್ನು ಆ್ಯನಿಮೇಟ್ ಮಾಡೋಣ. ನಾವು ಆ್ಯನಿಮೇಟ್ ಮಾಡಿ ಅದ್ರ ಹಿಂದೆನೇ ಇನ್ನೊಂದು ವಿಡಿಯೋ ಬರೋ ರೀತಿ ನಾವು ಆ್ಯನಿಮೇಟ್ ಮಾಡ್ಬೋದು. ಸೊ ಇದಕ್ಕೆ ಸ್ವಲ್ಪ ಡೌನ್ ಇಟ್ಕೊತೀನಿ. ಸೊ ಮತ್ತೊಂದು ವಿಡಿಯೋನ ನಾನು ಇಂಪೋರ್ಟ್ ಮಾಡ್ಕೊತೀನಿ ಮಾಸ್ಕ್ ಪಾತ್ ಅನ್ನೋ ಒಂದು ಕಾಂಪೋಸಿಷನ್ಗೆ. ಈ ವಿಡಿಯೋ ಕೂಡ ನಾನು ಕೊಟ್ಟಿದ್ದೀನಿ. ಈ ವಿಡಿಯೋಲ್ಲಿ ಏನಿರುತ್ತೆ ಅಂದರೆ ಜಸ್ಟ್ ವಾಕ್ ಮಾಡ್ತಾ ಇರೋವಂಥ ಒಂದು ವಿಡಿಯೋ ಇದು. ಸೊ ಕೆಳಗಡೆ ಇರೋವಂಥ ವಿಡಿಯೋನ ವಿಡಿಯೋ 1 ಅಂತ ರೀನೇಮ್ ಮಾಡ್ತೀನಿ. ಆ್ಯಂಡ್ ಮೇಲ್ಗಡೆ ಇರೋವಂಥ ವಿಡಿಯೋನ ರೈಟ್ ಕ್ಲಿಕ್ ಮಾಡಿ ವಿಡಿಯೋ 2 ಅಂತ ರೀನೇಮ್ ಮಾಡಿ. ಸೊ ವಿಡಿಯೋ 2 ಓಕೆ. ಸೊ ಸೆಕೆಂಡ್ ವಿಡಿಯೋ ಏನಿದೆ ಅದನ್ನು ಕೆಳಗಡೆ ಇಡ್ತೀನಿ. ಸೊ ಮೇಲ್ಗಡೆ ಇರೋವಂಥ ವಿಡಿಯೋ ಬೀಚಲ್ಲಿ ನಡ್ಕೊಂಡು ಹೋಗ್ತಾ ಇರೋವಂಥ ವಿಡಿಯೋ. ಈ ಸೆಕೆಂಡ್ ಲೆಗ್ ಏನಿದೆ ಅದು ಪಾಸ್ ಆಗ್ತಾ ಇದ್ದಂಗೆ ಈ ಕೆಳಗಡೆ ಇರೋವಂಥ ವಿಡಿಯೋ ನಮಗೆ ಪ್ಲೇ ಆಗಲಿ ಅಂತ. ಸೊ ಒಂದು ಪಾಯಿಂಟು ಕ್ಯಾಮ್ರಾ ದಾಟ್ಕೊಂಡು ಹೋಗ್ತಾ ಇರೋವಂಥ ಒಂದು ಪಾಯಿಂಟ್ನ ಸೆಲೆಕ್ಟ್ ಮಾಡಿ, ಸೊ ನಾನು ಈ ಕಾಲನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಫ್ರೇಮ್ಗೆ ಎಂಟ್ರ್ ಆಗ್ತಾ ಇದೆ ಈ ಕಾಲು. ಓಕೆ. ಸೊ ಇಲ್ಲಿಂದ ಮಾಸ್ಕ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬ್ಯಾಕ್ ಬಂದು ಇಲ್ಲಿ ನಾನು ಒಂದು ಮಾಸ್ಕ್ನ ಕ್ರಿಯೇಟ್ ಮಾಡ್ತೀನಿ. ಫಸ್ಟ್ ಬೀಚ್ ವಿಡಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಟೂಲ್ ಬಾರಲ್ಲಿ ಪೆನ್ ಟೂಲ್ನ ಸೆಲೆಕ್ಟ್ ಮಾಡಿ. ಸೊ ಮಾಸ್ಕ್ನ ಹೆಂಗೆ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಪೆನ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಇದು ಸ್ಟ್ರೈಟಾಗಿ ಕ್ರಿಯೇಟ್ ಆಗಿದೆ ಈ ಒಂದು ಮಾಸ್ಕು. ಇನ್ ಕೇಸ್ ನಿಮಗೆ ರೊಟೇಷನ್ ಬೇಕು ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಈ ರೀತಿ ನಿಮ್ಮ ಮೌಸಲ್ಲಿ ರೈಟ್ ಟು ಲೆಫ್ಟ್ ಮೂವ್ ಮಾಡಿದ್ರೆ ರೊಟೇಷನ್ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ನಾನು ಇದು ಬೇಕಂತ ಮಾಡಿದ್ದು Ctrl+G ಕ್ಲಿಕ್ ಮಾಡಿಬಿಡ್ತೀನಿ. ಸೊ ಈ ಲೆಗ್ ಏನಿದೆ ಈ ಲೆಗ್ ಸುತ್ತಲೂ ನಾವು ಮಾಸ್ಕ್ನ ಕ್ರಿಯೇಟ್ ಮಾಡಿ ಅದನ್ನು ಆ್ಯನಿಮೇಟ್ ಮಾಡ್ತಾ ಹೋಗೋಣ ಕೀ ಫ್ರೇಮ್ಸ್ ಮುಖಾಂತರ. ಸೊ ದಟ್ ಹಿಂದ್ಗಡೆ ಇರುವಂಥ ವಿಡಿಯೋ ರಿವೀಲ್ ಆಗ್ತಾ ಬರುತ್ತೆ. ಟೂಲ್ ಬಾರಲ್ಲಿ ಪೆನ್ ಟೂಲ್ನ ಸೆಲೆಕ್ಟ್ ಮಾಡಿ ಮಾಸ್ಕನ್ನು ಕ್ರಿಯೇಟ್ ಮಾಡ್ತಾ ಹೋಗಿ. ಇನ್ ಕೇಸ್ ಕರ್ವಿ ಆಗಬೇಕಂದ್ರೆ ಮೌಸಲ್ಲಿ ಹೋಲ್ಡ್ ಮಾಡಿ ಬ್ಯಾಕ್ ಆ್ಯಂಡ್ ಫೋರ್ತ್ ನೀವು ಜಸ್ಟ್ ಮೂವ್ ಮಾಡಿದ್ರೆ ಮೌಸಲ್ಲಿ ಅದು ಕರ್ವಿಯಾಗಿ ಕ್ರಿಯೇಟ್ ಆಗುತ್ತೆ. ಸೊ ಆದಷ್ಟು ಅಕ್ಯುರೇಟಾಗಿ ಮಾಡಿ ಫೈನಲ್ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಈ ಔಟ್ಸೈಡ್ ಏನಿದೆ ಅಂದರೆ ಔಟ್ಸೈಡು ಕರೆಕ್ಟಾಗಿರಲಿಲ್ಲ ಅಂದರೂ ಓಕೆ, ಯಾಕಂದರೆ ಅದು ವಿಡಿಯೋಲ್ಲಿ ಏನಿಲ್ವಲ್ಲ, ಆದಷ್ಟು ಇನ್ಸೈಡ್ ವಿಡಿಯೋ ಎಷ್ಟು ಅಕ್ಯುರೇಟಾಗಿ ಮಾಡ್ಬೋದು ಅಷ್ಟು ಅಕ್ಯುರೇಟಾಗಿ ಮಾಸ್ಕನ್ನು ಕ್ರಿಯೇಟ್ ಮಾಡಿ. ಓಕೆ, ಇವಾಗ ನೋಡ್ಬೋದು ನಾವು ಸೆಲೆಕ್ಟ್ ಮಾಡಿರೋದು ಬಿಟ್ಟು ಔಟ್ಸೈಡ್ ನಮಗೆ ಕಾಣಿಸ್ತಾ ಇದೆ. ಸೊ ಇದು ನಮಗೆ ಉಲ್ಟಾ ಬೇಕು ಅಂತ ಹೇಳಿದ್ರೆ ಇಲ್ಲಿ ವಿಡಿಯೋ ಕ್ಲಿಪ್ 1 ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಅದರೊಳಗೆ ಹೋದರೆ ಮಾಸ್ಕ್ ಓಪನ್ ಆಗಿರುತ್ತೆ. ಇಲ್ಲಿ ಇನ್ವರ್ಟೆಡ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಓವರಾಲ್ ಔಟ್ಸೈಡ್ ಮಾಸ್ಕು ರಿವೀಲ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಆ್ಯಡ್ ಅಂತ ಏನಿದೆ ಇದನ್ನು ನಾವು ನನ್ ಅಂತ ಕ್ಲಿಕ್ ಮಾಡಿ. ಸೊ ದಟ್ ಮಾಸ್ಕ್ ಎಫೆಕ್ಟ್ ಆಗೋಲ್ಲ. ಅದರಿಂದ ನಾವು ನೋಡ್ಬೋದು ಏನನ್ನ ನಾವು ಮಾಸ್ಕ್ ಮಾಡಿದ್ದೀವಿ ಅಂತ. ಸದ್ಯಕ್ಕೆ ಇದನ್ನು ನನ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಒಂದು ಮಾಸ್ಕ್ನ ನಾವು ಆ್ಯನಿಮೇಟ್ ಮಾಡಬೇಕು. ಬಹಳ ಸಿಂಪಲ್. ಮಾಸ್ಕ್ ಪೊಸಿಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ಇಲ್ಲೊಂದು ಕೀ ಫ್ರೇಮ್ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟು ಇನ್ನೊಂದು ಫ್ರೇಮ್ ಮುಂದಕ್ಕೆ ಹೋಗೋಣ. ನಿಮ್ಮ ಕೀಬೋರ್ಡಲ್ಲಿ ಪೇಜ್ ಅಪ್ ಆ್ಯಂಡ್ ಪೇಜ್ ಡೌನ್ನ ಕ್ಲಿಕ್ ಮಾಡಿದ್ರೆ ಹಿಂದೆ ಮುಂದೆ ಒಂದೊಂದೇ ಸಿಂಗಲ್ ಫ್ರೇಮ್ ಮುಂದೆ ಹಿಂದೆ ಹೋಗುತ್ತೆ. ಸೊ ನೆಕ್ಸ್ಟು ಒಂದು ಫ್ರೇಮ್ ಮುಂದಕ್ಕೆ ಹೋದ್ಮೇಲೆ ನೋಡ್ಬೋದು ಓವರಾಲ್ ಈ ಮಾಸ್ಕ್ ಏನಿದೆ ಅಷ್ಟನ್ನು ಸೆಲೆಕ್ಟ್ ಮಾಡಿ ಈ ಸೈಡ್ ಇರೋವಂಥ ಮಾಸ್ಕು ಅದು ಮಾತ್ರ ಅಲ್ವಾ ಮೂವ್ ಆಗಿರೋದು ಅಷ್ಟನ್ನು ಮುಂದಕ್ಕೆ ತೊಗೊಂಬನ್ನಿ. ಆದಷ್ಟು ಅಕ್ಯುರೇಟಾಗಿ ಮೇಂಟೈನ್ ಮಾಡಿ. ಇನ್ ಕೇಸ್ ಚೇಂಜಸ್ ಏನಾನ ಇದ್ದರೂ ಒಂದೊಂದೇ ನೀವು ಸಗ್ರಿಗೇಟ್ ಮಾಡಿ ಚೇಂಜಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಈ ಒಂದು ಚೇಂಜ್ ಮಾಡಿದ್ಮೇಲೆ ಮಾಸ್ಕ್ ಪಾತ್ನ ಇಲ್ಲಿ ನೋಡ್ಬೋದು ಕೆಳಗಡೆ ಇನ್ನೊಂದು ಕೀ ಫ್ರೇಮ್ ಕ್ರಿಯೇಟ್ ಆಗಿದೆ. ಸೊ ಒಂದೊಂದೇ ಫ್ರೇಮ್ಗೆ ಈ ರೀತಿ ನಾವು ಮಾಸ್ಕ್ನ ಆ್ಯನಿಮೇಟ್ ಮಾಡ್ತಾ ಹೋಗಬೇಕು. ಇದನ್ನು ಮಾಡೋದು ಬಹಳ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನಿಸ್ಬೋದು, ಬಟ್ ಒನ್ಸ್ ನೀವು ಫೈನಲ್ ಔಟ್ಪುಟ್ನ ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ಓವರಾಲ್ ಮಾಸ್ಕ್ ಮಾಡಿದ್ದೀನಿ. ಸೊ ಮಾಸ್ಕ್ ಮಾಡೋಕ್ಕೆ ತುಂಬ ಟೈಮ್ ತೊಗೊತು, ಆಲ್ಮೋಸ್ಟ್ 20 ಮಿನಿಟ್ಸ್ ತೊಗೊತು ನನಗೆ. ಸೊ ಮಾಡಿದ್ಮೇಲೆ
ಮೇಕ್ ಶೋರ್ ಈ ಒಂದು ಮಾಸ್ಕ್ ಪಾತ್ ಏನಿದೆ ಕೀ ಫ್ರೇಮ್ಸ್ನ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಇದನ್ನು ಇನ್ ಕೇಸ್ ನೀವು ಮೂವ್ ಮಾಡಿದ್ರೆ ಓವರಾಲ್ ನಾವು ಮಾಡಿರೋಂಥ ಮಾಸ್ಕ್ಗೆ ಮೂವ್ ಆಗೋಗುತ್ತೆ. ಕಂಟ್ರೋಲ್ ಝೀನ ಕ್ಲಿಕ್ ಮಾಡ್ತೀನಿ, ಅಂಡು ಆಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡಿ. ಕಾಲ್ ಹೋಗ್ತಾ ಇದೆ ಆ್ಯಂಡ್ ಅಲ್ಲಿ ವಿಡಿಯೋ ರಿವೀಲ್ ಆಗ್ತಾ ಇದೆ ಹಿಂದ್ಗಡೆ ಇರೋಂಥ. ಓಕೆ, ಸೂಪರ್. ಸೊ ಇವಾಗ ನಾವೇನು ಮಾಡ್ಬೋದು, ಸ್ವಲ್ಪ ಫಿನಿಶಿಂಗ್ ಮಾಡ್ಬೋದು ಇದನ್ನ. ಈ ಮಾಸ್ಕ್ ಅಂತೇನಿದೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮಾಸ್ಕ್ ಪಾತನ್ನು ಓಪನ್ ಮಾಡಿ. ಇಲ್ಲಿ ಎಕ್ಸ್ಪ್ಯಾನ್ಷನ್ ಏನಿದೆ ಇದನ್ನು ಪ್ಲಸ್ಗಿಡಿ. ಸೊ ಇದನ್ನು ಒಂದು 5% ಜಾಸ್ತಿ ಮಾಡ್ತೀನಿ, ಸೊ ದಟ್ ನಮ್ಮ ಮಾಸ್ಕ್ ಏನಿದೆ ಅದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ನೆಕ್ಸ್ಟು ಈ ಫೆದರ್ ಅಂತೇನಿದೆ ಇದನ್ನು ಒಂದು 10%ಗೆ ರೈಸ್ ಮಾಡಿ. 0 ಇರುತ್ತೆ, ಅದು 10%ಗಿಡಿ. ಇವಾಗ ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ಈ ಥರ ವಾಕ್ ಬೈ ಟ್ರಾನ್ಸಿಷನ್ ಕ್ರಿಯೇಟ್ ಮಾಡಿದ್ದೀವಿ ನಾವು. ನಾನು ಅರ್ಜೆಂಟಲ್ಲಿ ಮಾಡಿದೆ ಮಾಸ್ಕನ್ನು. ಇನ್ ಕೇಸ್ ನಿಮಗೆ ಇನ್ನೂ ಅಕ್ಯುರೇಟಾಗಿ ಬೇಕಂದರೆ ಇನ್ನೂ ಪರ್ಫೆಕ್ಟಾಗಿ ನೀವು ಮಾಸ್ಕನ್ನು ಕ್ರಿಯೇಟ್ ಮಾಡ್ಬೋದು. ಬಟ್ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಸೊ ಹಿಂದ್ಗಡೆ ಇರೋಂಥ ವಿಡಿಯೋ ಯಾವ ವಿಡಿಯೋ ಬೇಕಾದರೂ ನೀವು ಇಂಪೋರ್ಟ್ ಮಾಡ್ಕೊಬೋದು, ಸೇಮ್ ಎಫೆಕ್ಟೇ ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆ ಬೇಕಾಗಿರೋಂಥ ಯಾವ ವಿಡಿಯೋ ಬೇಕಾದರೂ ನೀವು ಇಂಪೋರ್ಟ್ ಮಾಡ್ಕೊಬೋದು. ಸೊ ಎಕ್ಸಾಕ್ಟಾಗಿ ಅದು ಫುಲ್ ರೆಸಲ್ಯೂಷನ್ ಇರಬೇಕಷ್ಟೆ. ಸೊ ಪ್ಲೇ ಮಾಡ್ತೀನಿ ನೋಡಿ. ಒನ್ಸ್ ನೀವು ಮಾಸ್ಕನ್ನು ಕ್ರಿಯೇಟ್ ಮಾಡಿಬಿಟ್ರೆ ಸಾಕು. ಸೊ ನಿಮಗೆ ಬೇಕಾಗಿರೋಂಥ ವಿಡಿಯೋನ ನೀವು ಹಾಕ್ಕೊಬೋದು, ಅದೇನು ತೊಂದರೆ ಆಗೋಲ್ಲ.